ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡ್ತಾನೆ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರ್ಯಾರು ಇದ್ದೀರಿ ಅವರಿಗಾಗಿ ಇದು ರೀಡಿಂಗ್. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಂದ್ರೆ ನಿಮ್ಮ ವ್ಯಕ್ತಿ ಕಡೆಯಿಂದ ನೀವೊಬ್ರು ಯಾರ್ದೋ ಕಾಲ್ ವೇಟ್ ಮಾಡ್ತಿರ್ತೀರಿ, ನೀವು ಇಷ್ಟಪಡ್ತಿರ್ತೀರಿ, ನಿಮ್ಮ ಪ್ರೀತಿ ಪಾತ್ರರು ಎಲ್ಲೋ ಇಲ್ಲಾಂದ್ರೆ ಒಂದು ಬಿಸ್ನೆಸ್ ಒಳಗೆ ನೀವೇನೋ ಇದನ್ನು ಹಾಕಿರ್ತೀರಿ, ಆ ಕಡೆಯಿಂದ ಒಂದು ಕಾಲ್ ವೇಟ್ ಮಾಡ್ತಿರ್ತೀರಿ, ಆ ಕಡೆಯಿಂದ ಏನೂ ನಿಮಗೆ ಬರಾಕತ್ತಿಲ್ಲ ಅನ್ನೋರು ನೋಡ್ರಿ. ಅದು ನೋ ಕಾಂಟ್ಯಾಕ್ಟ್ ಆತಲ್ಲ. ಆ ಕಡೆ ನಮ್ಮ ಮೆಸೇಜ್ ಮಾಡ್ತಿದ್ದೀರಿ, ಫೋನ್ ಮಾಡ್ತಿದ್ದೀರಿ, ನಮ್ಗೆ ಏನೂ ಸಿಗಾಕತ್ತಿಲ್ಲ ರೀ. ನಿಮ್ಮ ಸಿಚುವೇಶನ್ ಪ್ರಕಾರ ನೋಡ್ಕೊಳ್ರಿ. ಸೊ ಟೈಮ್ ಲಿಮಿಟ್ ಇಲ್ಲ, ಆದ್ರೆ ಬಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ನೋಡ್ರಿ ಪ್ಲೀಸ್. ಕಾಮನ್ ಸೆನ್ಸ್ ಏನಂದ್ರೆ ಆಮೇಲೆ ಹೇಳ್ತೇನೆ. ಓಕೆ, ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಿಖಿತಾ ಟ್ಯಾರೋ ASMR, ಅವೇಕನ್ ಟ್ಯಾರೋ ವಿತ್ ನಿಖಿತಾ, ಅವೇಕನ್ ಕನ್ನಡ ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ, ಟುಡೇ ಕನ್ನಡ ಟ್ಯಾರೋ ರೀಡಿಂಗ್, ಲವ್ ಟ್ಯಾರೋ ರೀಡಿಂಗ್ ಅಥವಾ ಲವ್ ಟ್ಯಾರೋ ಕನ್ನಡ, ರಿಲೇಷನ್ಶಿಪ್ ಟ್ಯಾರೋ, ನಿಖಿತಾ ಟ್ಯಾರೋ ಕನ್ನಡ, ಹಿಂಗೆಲ್ಲ ಹುಡುಕ್ತಿರ್ತೀರಿ. ನಮ್ಮಲ್ಲಿ ನಿಮ್ಮ ವ್ಯಕ್ತಿದ ಫೀಲಿಂಗ್ಸ್ ಏನದಾವು, ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ನಮ್ಮ ರಿಲೇಷನ್ಶಿಪ್ ಬಗ್ಗೆ ಏನಾಗ್ತೈತಿ, ನೋ ಕಾಂಟ್ಯಾಕ್ಟು, ಥರ್ಡ್ ಪಾರ್ಟಿ, ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತೀವಿ, ಹಿಂಗೆಲ್ಲ ನೋಡ್ತಿರ್ತಿರಲ್ಲ. ಸೊ ಇವರಿಂದ ರೈಟ್ ಪ್ಲೇಸ್, ನಿಮ್ಗೆಲ್ಲಾನು ಇಲ್ಲೇ ಸಿಗ್ತಾ ಐತಿ, ಕ್ಲಿಯರ್ ಆಗಿ ಒಂದು ಗೈಡೆನ್ಸ್ ಸಿಗ್ತಾ ಐತಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಪರ್ಸನನ್ನು ಯಾರು ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಆ ವ್ಯಕ್ತಿ ಯಾಕೆ ಸಂಬಂಧ ಬಗ್ಗೆ ಯೋಚನೆ ಮಾಡಿ ವಿಜುವಲೈಸ್ ಮಾಡ್ಕೊಂಡಿರಿ ಅಂತ ಅನ್ಕೊತಾನೆ. ಸೊ ಕಾಮನ್ ಸೆನ್ಸ್ ಯೂಸ್ ಮಾಡಿರಿ. ಯಾಕಂದ್ರೆ ನೋ ಕಾಂಟ್ಯಾಕ್ಟ್ ಅಂದ್ರೆ ನಿಮ್ಮನ್ನ ಆಲ್ರೆಡಿ ನಿಮ್ಮ ಬಿಟ್ಟು ಹೋಗ್ಯಾರ ನಿಮಗೆ ಗೊತ್ತಿರ್ತೈತಿ, ಅವರು ವಾಪಸ್ ಬರೋಕ್ಕೆ ಸಾಧ್ಯ ಇಲ್ಲ ಅಂತಲೂ ಗೊತ್ತಿರ್ತೈತಿ. ಆದರೂ ನಿಮಗೆ ಗೊತ್ತಿರ್ತೈತಿ, ಆದರೂ ರೀಡಿಂಗ್ ನೋಡ್ಬೇಕಲ್ಲ. ಇಲ್ಲಿ ಒಂದು ನೋಡೋಣ ಇಲ್ಲಿ ಏನು ರೀಡಿಂಗ್ನಾಗ ಬರ್ತೈತಿ. ಹಂಗೆ ಒಂದು ತಪ್ಪು ಕಲ್ಪನೆ ಮಾಡ್ಕೊಂಡು ನಿಮ್ಮ ಮನಸ್ಸು ಹೇಳ್ಬಿಟ್ಟಿರ್ತೈತಿ, ನಿಮಗೆ ಆಲ್ರೆಡಿ ಗೊತ್ತಿರೋದೊಂದು ಫುಲ್ ಸ್ಟಾಪ್ ಹಾಕಿರ್ತೀರಿ. ಹಂಗಿದ್ದರೆ ಪ್ಲೀಸ್ ನೋಡಬೇಡ್ರಿ. ಈಗ 4 ದಿನ ಆತ್ರಿ ನಮ್ಮ ಮಾತಾಡ್ಸಿಲ್ಲ, ಒಂದು 6 ತಿಂಗಳಾಯ್ತು ಮಾತಾಡ್ಸಿಲ್ಲ. ನಿಮಗೆ ಆಲ್ರೆಡಿ ಗೊತ್ತು ಆ ವ್ಯಕ್ತಿ ಇನ್ನೊಂದು ಮದುವೆ ಆದರೂ ಅಥವಾ ನಿಮ್ಗೆ ಬಿಟ್ಟು ಹೋಗೇ ಬಿಟ್ರೆ, ಏನಾರ ಕನ್ಫ್ಯೂಷನ್ಸ್ ಏನಾರ ಇದ್ವು ಅಂದ್ರೆ ಅದನ್ನು ನೋ ಕಾಂಟ್ಯಾಕ್ಟ್ ಅಂತ ತೊಗೊಂಡು ನೀವು ಆಲ್ರೆಡಿ ಅವ್ರಿಗೆ ಮದುವೆ ಆಗಿ ಹೋಗ್ಬಿಟ್ಟೈತ್ರಿ, ಇಲ್ರಿ ನಮ್ಮ ಬಿಟ್ಟು ಹೋಗ್ಬಿಟ್ರ, ಆಲ್ರೆಡಿ ನಮ್ಮ ಜೀವನದಾಗ ಫುಲ್ ಕಟ್ ನಿಮಗೆ ಗೊತ್ತಿರ್ತೈತಿ. ಹಂಗೆ ಗೊತ್ತಿದ್ದಾಗೂ ಅದನ್ನು ನಿಮಗೆ ನೀವೇ ಟೆಸ್ಟ್ ಮಾಡಿಕೊಂಡು ನೋಡಬೇಡ್ರಿ. ಟೈಮು ವೇಸ್ಟ್ ಮಾಡ್ಕೋಬೇಡ್ರಿ. ನಿಮ್ಮ ಜೀವನದ ಟೈಮ್, ನಂದು ಇಲ್ಲಿ ವಿಡಿಯೋ ನೋಡೋ ಟೈಮ್ ಅಲ್ಲ, ನಿಮ್ಮ ಜೀವನದ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಬಿ ಸಿನ್ಸಿಯರ್ ಟು ಯುವರ್ ಸೆಲ್ಫ್, ನಿಮಗೆ ನೀವು ಸಿನ್ಸಿಯರ್ ಆಗಿರ್ರಿ. ಸೊ ನೋ ಕಾಂಟ್ಯಾಕ್ಟ್ ಒಳಗೆ ಯಾರ್ಯಾರು ಇದ್ದೀರಿ, ಅಲ್ಲಿ ಏನು ನಡೀತಾ ಐತಿ ನಿಮ್ಮ ವ್ಯಕ್ತಿ ಜೀವನದಾಗ, ನೀವು ನೆನಪು ಆಗ್ತದಿರ, ಅಲ್ಲೇ ನಿಮ್ಮ ಬಗ್ಗೆನೇ ಏನಾದರೂ ಡಿಸ್ಕಷನ್ ನಡೆದಾವ, ಎಲ್ಲನೂ ನೋಡೋಣ ಅಂತ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ, 48% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಅರ್ಧಕ್ಕರ್ಧ ಮಂದಿ ಯಾರು ನೋಡ್ತೀರಿ ಸಬ್ಸ್ಕ್ರೈಬೇ ಮಾಡಿ ದಿನ ನೋಡ್ತೀರಿ, ಬಟ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಮಾಡ್ಕೊಳ್ರಿ. ಹಾಕಿದ ಎಫರ್ಟಿಗೆ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂದ್ಕೊಳ್ರಿ ಅದನ್ನ. ಓಕೆ, ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಚಾನಲ್ ಮಾಡ್ಬೇಕಂತೇನೆ, ಅದಕ್ಕೆ ಯಾಕೋ ಟೈಮ್ ಕೂಡ ಬರೋಲ್ದು. ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಟನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗೋಲ್ದು. ನೋಡೋಣ. ಓಕೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಯಾರ್ಯಾರು ಇದ್ದೀರಿ, ಅಲ್ಲೇ ನಿಮ್ಮ ವ್ಯಕ್ತಿ ಜೀವನದಾಗ ಏನು ನಡೀತಾ ಐತಿ ಫಸ್ಟ್ ನೋಡ್ಬಿಡೋಣ. 10 ಆಫ್ ಕಪ್ಸ್, 4 ಆಫ್ ಸೋರ್ಸ್, 3 ಆಫ್ ಸೋರ್ಸ್. ಹೋದ ಸಲನೂ ಯಾವುದೋ ಒಂದು ರೀಡಿಂಗ್ ಒಳಗೆ ಹಿಂಗೆ ಬಂದಿತ್ತು ಅನ್ನಿಸ್ತತಿ ನೋಡ್ರಿ ಅಲ್ಲ. ಇದು ನೋ ಕಾಂಟ್ಯಾಕ್ಟ್ನಾಗ ಬಂದಿರಬಹುದ ನೋಡ್ರಿ. ಯಾರ್ಯಾರು ದಿನ ನೋಡ್ತೀರಿ ಕಮೆಂಟ್ ಒಳಗೆ ತಿಳಿಸ್ರಿ ಎದ್ರಾಗ ಬಂದಿತ್ತಂತ. ಸೊ ನಿಮ್ಮ ವ್ಯಕ್ತಿ ಜೀವನದಾಗ ಏನು ನಡೀತಾ ಐತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಅಂದ್ರೆ, ಅವ್ರ ಮನೆ ಒಳಗೆ ಭಾಳ ಖುಷಿ ಐತಿ, ಒಂದು ಸೆಲೆಬ್ರೇಷನ್ ಐತಿ. ಅವ್ರ ಮನೆ ಎಲ್ಲದರ ಅಥವಾ ಅವ್ರಿರೋ ಜಾಗದೊಳಗೆ, ಅವ್ರ ಫ್ಯಾಮಿಲಿ ಒಳಗೆ ಓಕೆ ಖುಷಿ ಐತಿ. ಅಲ್ಲಿ ಏನೋ ಒಂದು ಸೆಲೆಬ್ರೇಷನ್ನು ಆಗಿರ್ಬೋದು, ಅಥವಾ ಮನೆ ಒಳಗೆ ಒಂದು ಸಣ್ಣದು ಗೆಟ್ ಟುಗೆದರು, ಸಣ್ಣ ಫಂಕ್ಷನ್ಸು, ಬಟ್ ಹ್ಯಾಪಿ ಆಗದಾರ, ಖುಷಿಯಾದಂಥ ವಾತಾವರಣ ಮನೆ ಒಳಗೆ ಐತಿ. ಬಟ್ ನಿಮ್ಮ ವ್ಯಕ್ತಿ ಭಾಳ ಸ್ಟ್ರೆಸ್ ಆಗ್ಯಾರ, ಖುಷಿ ಮನಸ್ಸೊಳಗೆ ನಿಮ್ಮ ವ್ಯಕ್ತಿಗೆ ಇಲ್ಲ. ಒಬ್ಬರೇ ಆಗ್ಬಿಟ್ಟನೆ ಅನ್ಸಕದ ನನಗೆ, ಯಾರೂ ಇಲ್ಲ ಜಗತ್ನಾಗ, ಅವ್ರೆಲ್ಲರೂ ಇದ್ರೂ ನಾವು ಒಬ್ಬರೇ.
ಮನ್ಯಾಗೆಲ್ಲ ನಕ್ಕೊಂತ ಮಾತಾಡಕತ್ತಾರ, ಎಲ್ಲರೂ ಖುಷಿಯಿಂದ ಅದಾರ. ಇವರು ಹ್ಞೂ ಹ್ಞೂ ಹಾಯ್ ಹಾಯ್ ಹಲೋ ಹಲೋ ಆರಾಮದಿರಿ ಆರಾಮದಿರಿ ಹೋಗಿ ಸುಮ್ಮನೆ ಒಂದು ಎಲ್ಲೋ ಒಂದು ಮೂಲ್ಯಾಗ ಕೂತ್ಕೊಂಡ್ಬಿಡ್ತಾರೆ. ಯಾರು ಬಂದು ಮಾತಾಡ್ಸಿದ್ರೆ ಮಾತಾಡೋದು, ಇಲ್ಲ ಒಂದು ರೂಮ್ ಒಳಗೆ ಹೋಗಿ ಸುಮ್ಮನೆ ಫೋನ್ ಹಿಡ್ಕೊಂಡು ಕುಂತೆ, ಇಲ್ಲ ಸುಮ್ಮ ಹೋಗಿ ಮಕ್ಕೊಂಡೆ. ಈ ರೀತಿಯಾದಂಥ ಒಂದು ಎನರ್ಜಿ ನಿಮ್ಮ ವ್ಯಕ್ತಿದೈತಲ್ಲೇ. ಜಗಳ ಮಾಡ್ಕೊಂಡಿರ ನೋಡ್ರಿ, ಭಾಳ ಜನರಿಗೆ ಬ್ರೇಕಪ್ ಆಗ್ಯಾವ ಅನಿಸ್ತತಿಲ್ಲೇ, ಭಾಳ ನೋವು ಮಾಡ್ಕೊಂಡಾರ. 3 ಆಫ್ ಸೋರ್ಟ್ಸ್ ಬಂತಿಲ್ಲೇ, 4 ಆಫ್ ಸೋರ್ಟ್ಸ್ ಆ್ಯಂಡ್ 3 ಆಫ್ ಸೋರ್ಟ್ಸ್. ಸುಸೈಡಲ್ ಒಂದು ಮನಸ್ಥಿತಿನೂ ಬಂದಿರ್ಬೋದು ಅವ್ರಿಗೆ ಒಂದೊಂದ್ಸಲ ಇಲ್ಲೇ ನೋಡ್ರಿ. ಜಗತ್ತೆ ಬಿಟ್ಟು ಹೋಗ್ಬಿಡ್ಲ, ನನಗೆ ಯಾರೂ ಇಲ್ಲ ಅಂತಂದು ಮನಸ್ಸು ಭಾಳ ನೋವು ಅಂದ್ರೆ ಭಾಳ ನೋವಾಗೈತಿ. ಫ್ಯಾಮಿಲಿಯಿಂದನೂ ಆಗಿರ್ಬೋದು ಅಥವಾ ನಿಮ್ಮ ಕಡೆಯಿಂದನೂ ಆಗಿರ್ಬೋದು. ನಿಮ್ಮದು ಬ್ರೇಕಪ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಒಳಗೆ ನೋಡ್ತಿದ್ದೀರಿ ನೀವು. ಖರೆ ಸಿಟ್ಟೊಳಗೆ ಅವರು ಹೇಳಿ ಹೋಗಿರ್ಬೋದು ನನಗೆ ಬೇಕಾಗಿಲ್ಲ ಇದು ಅಂತಂದು, ಅಥವಾ ನೀವು ಸಿಟ್ಟೊಳಗು ಅಥವಾ ಏನೋ ಒಂದು ಪರಿಸ್ಥಿತಿ ಹಂಗೆ ಬಂದಿರ್ಬೋದು ಬ್ರೇಕಪ್ ಅನ್ನೋದೊಂದು. ಬಟ್ ಮನಸ್ಸು ಭಾಳ ಅಂದ್ರೆ ಭಾಳ ವ್ಯಕ್ತಿಗೆ ಭಾಳ ನೋವಾಗೈತಿ. ಮನಸ್ಸು ಕೂಗಿ ಕೂಗಿ ಅಳ್ತಾ ಐತಿ, ರಕ್ತ ಕಣ್ಣೀರು ಆಗ್ತಾಯಿತಿ. ಹಾಗಾಗಿ ಎಷ್ಟೇ ಅಲ್ಲಿ ಮನೆಯೊಳಗೆ ವಾತಾವರಣ ಚೆನ್ನಾಗೈತಿ, ಖುಷಿ ಐತಿ, ಎಲ್ಲ ಐತಿ, ಬಟ್ ಅದನ್ನು ಅನುಭವಿಸೋದು, ಅದನ್ನು ಒಂದು ಫೀಲ್ ಮಾಡೋದು ಒಂದು ಚೂರು ನಿಮ್ಮ ವ್ಯಕ್ತಿ ಮನಸ್ಥಿತಿ ಇಲ್ಲ ಅಲ್ಲೇ ನೋ ಕಾಂಟ್ಯಾಕ್ಟ್ ಒಳಗೆ. ಸೊ ಇಷ್ಟೆಲ್ಲ ಮನಸ್ಸು ನೋವಾದಾಗ ನೀವೇನಾದ್ರೂ ನೆನಪಾಗ್ತದಿರಾ, ನಿಮ್ಮ ರಿಲೇಷನ್ಶಿಪ್ ನೆನಪಾಗ್ತಾ ಆಯ್ತಾ, ನಿಮ್ಮ ಬಗ್ಗೆ ಏನು ಮಾಡ್ತಾರಂತ ನೋಡೋಣ ಅಂತ. ಸೊ 4 ಆಫ್ ಕಪ್ಸ್, Page of Pentacles, 9 of Wands, ನೆನಪು ಆಗ್ತೀರಿ ಬಟ್ ಅದನ್ನು ಇಗ್ನೋರ್ ಮಾಡ್ತಿದಾರೆ ಅವರು. ನೆನಪು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಕೆಲವೊಂದು ನೆನಪಾಕವು ಬಟ್ ಯಾಕಂದ್ರೆ ಮನಸ್ಸು ನೋವು ಆಕತ್ತಲ್ಲಿ, ಭಾಳ ಕೆಟ್ಟಂದ್ರೆ ಕೆಟ್ಟ ನೋವು ಆಕತಿ ನಮ್ಮ ಭಾಷೆ ಒಳಗೆ. ಅವ್ರಿಗೆ ಎಷ್ಟೇ ಅವ್ರ ಜೊತೆಗಿದ್ದರು ಅವ್ರನ್ನ ಎಷ್ಟೇ ಖುಷಿ ಪಡ್ಸಕ್ಕೆ ಹೋದ್ರು ಆ ವ್ಯಕ್ತಿಗೆ ಖುಷಿ ಪಡುವಂಥದ್ದು ಮನಸ್ಥಿತಿ ಇಲ್ಲೇ ಇಲ್ಲ. ಅವರಿಗೆ ಅಪಾರ್ಚುನಿಟಿ ಬರ್ತದೆ ಅವ್ರ ಜೀವನದಾಗ. ಅಪಾರ್ಚುನಿಟಿ ಇನ್ ದ ಸೆನ್ಸ್, ಈಗ ನಿಮ್ಮ ಜೊತೆ ಬ್ರೇಕಪ್ ಆಗೈತಿ, ನಿಮ್ಮ ಜೊತೆಗೆ ಡೈವರ್ಸ್ ಆಗಿರ್ಬೋದು, ನೀವು ಬಿಟ್ಟು ಹೋಗಿರ್ಬೋದು, ಅದ್ರಾಗೂ ಅಪಾರ್ಚುನಿಟಿ ಬರ್ತಿರ್ಬೇಕು. ಬಟ್ ಹೊಸ ಅಪಾರ್ಚುನಿಟಿ ಬಂದರೆ ಅದನ್ನು ನೋಡುವಂಥದ್ದು ಏನೂ ಇಲ್ಲ. ಜೀವನದೊಳಗೂ ಬೇರೆ ಅಂದ್ರೆ ವರ್ಕ್ ಪ್ಲೇಸ್ ಒಳಗೆ ನಾವು ಬೇರೆ ಕಡೆ ಲಕ್ಷ್ಯ ಕೊಡೋಣ. ನಿನಗೆ ಆಗೈತಲ್ಪ, ಬೇಜಾರಾಗೈತಲ್ಲ, ಕೆಲಸ ಮಾಡು, ಬೇರೆ ಊರಿಗೆ ಹೋಗು, ಜಾಬ್ ಚೇಂಜ್ ಮಾಡು, ಜಾಗ ಚೇಂಜ್ ಮಾಡು, ಹೀಗೆಲ್ಲ ಅಡ್ವೈಸ್ ಕೊಡ್ತಾರಲ್ಲ ಎಲ್ಲರೂ. ಅಂಥವೆಲ್ಲ ಅಪಾರ್ಚುನಿಟಿ ಅವ್ರಿಗೆ ಇದ್ರೂ ನಿಮ್ಮ ವ್ಯಕ್ತಿಗೆ ಅದನ್ನೆಲ್ಲ ಮಾಡುವಂಥ ಮನಸ್ಥಿತಿ ಇಲ್ಲ. ಬರ್ತದವು ಅಪಾರ್ಚುನಿಟಿ ಬರ್ತದವು, ನೀವು ನೆನಪಾಗ್ತದಿರಿ ಓಕೆ, ಬಟ್ ಅದನ್ನ ಯಾವುದನ್ನು ತೊಗೊಳಕ್ಕೆ ಅವ್ರಿಗೆ ರೆಡಿ ಇಲ್ಲ. ನೀವೋ ಮೂವಾನ ಆಗಿರ್ಬೋದು ಅಂತಲೂ ಕೆಲವೊಬ್ಬರಿಗೆ ಅನ್ನಿಸ್ಬೋದು. ಬಟ್ ಮನಸ್ಥಿತಿ ಏನೈತಲ್ಲ ಇಲ್ಲೇ, ಸಿಟ್ಟು ಬರ್ತಾ ಐತಿ, ಅಳು ಬರ್ತಾ ಐತಿ, ಇರಿಟೇಟ್ ಆಗ್ತಾ ಐತಿ, ಎಲ್ಲ ಮಿಕ್ಸ್ ಅದಾವು. ಆ ನೋವು ಐತಲ್ಲ ಮನಸ್ಸಿನಾಗಿನ ನೋವು, ಅದು ಎಲ್ಲ ಥರನೂ ಅವ್ರಿಗೆ ಏನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಕತ್ತಿಲ್ಲ. ಹಳೆಯ ನೆನಪುಗಳು ಕಾಡ್ತದಾವ ಇಲ್ಲೇ. ಬಟ್ ಆದರೂ ಅವರು ಅದನ್ನ ನೆನಪು ಮಾಡ್ಕೋಬಾರ್ದು. ದೇ ಆರ್ ಟ್ರೈಯಿಂಗ್, ಅದನ್ನ ನೆನಪು ಮಾಡ್ಕೋಬಾರ್ದು. ಬೇಡ, ನೆನಪು ಮಾಡ್ಕೊಂಡ್ರೆ ಮನಸ್ಸು ನೋವಾಕತ್ತೆ. ಬಟ್ ಆದರೂ ನೆನಪಾಗ್ತೈತಿ. ಓಕೆ, ಸೊ ಇದು ನೀವು ನೋ ಕಾಂಟ್ಯಾಕ್ಟ್ ಒಳಗೆ ನಿಮ್ಮ ವ್ಯಕ್ತಿಗೆ ಆಗ್ತಿರೋಂಥದ್ದೊಂದು ಪರಿಸ್ಥಿತಿ ನೋಡ್ರಿ ಬ್ರೇಕಪ್ ಒಳಗೆ. ಓಕೆ, ನಿಮ್ಮ ಎನರ್ಜಿ ಏನಾಯ್ತಂದು ಒಂದ್ಸಲ ಚೆಕ್ ಮಾಡಿಬಿಡ್ತೀನಿ ನೋ ಕಾಂಟ್ಯಾಕ್ಟ್ ಒಳಗೆ. ಯಾಕಂದ್ರೆ ಅಲ್ಲಿ ಇಷ್ಟು ನೋವು ಐತಂದಾಗ ಇಲ್ಲಿ ನಿಮ್ಮ ಕಡೆ ಏನೈತಿ, ನೀವು ಹೆಂಗದಿರಿ. ಸೊ ನನ್ನ ವ್ಯೂವರ್ಸದ ಎನರ್ಜಿ ಹೆಂಗೈತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ, ಅವ್ರ ವ್ಯಕ್ತಿ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ. 7 ಆಫ್ ಪೆಂಟಕಲ್ಸ್, Knight of Cups, Queen of Wands. ನೀವೇನದಿರಲ್ಲ, ನೀವು ಎನರ್ಜಿ ಹಾಕಿರಿ ರಿಲೇಷನ್ಶಿಪ್ಪಿಗೆ, ಒಂದು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರಲ್ಲ, ಅದನ್ನು ಕಾಪಾಡ್ಕೊಳಕತ್ತೀರಿ. ಅವ್ರಂಗೆ ನೋವು ಪಡ್ಕೊಳಕತ್ತಿಲ್ಲ. ಅದು ಬ್ರೇಕಪ್ ಆಗಿರ್ಬೋದು, ಏನಂತೀರಿ ಡೈವರ್ಸ್ ಆಗಕ್ಕೆ ಹೊಂಟಿರ್ಬೋದು, ಬೇಡ ಅಂತ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಬ್ಲಾಕ್ ಮಾಡ್ಕೊಂಡು ಒಕ್ಕೊಂಡಿರ್ಬೋದು. ಬಟ್ ಇಲ್ಲೇ ನೀವೇನು ಮಾಡ್ತಿದ್ದೀರಂದ್ರೆ ಅವು ಎಲ್ಲನೂ ನಿಮ್ದೊಂದು ಒಳ್ಳೆ ಮೂಮೆಂಟ್ಸ್ ಇದ್ವಲ್ಲ ಅವನ್ನೆಲ್ಲ ನೀವು ನರಿಶ್ ಮಾಡ್ತಿದ್ದೀರಿ, ಅವನ್ನ ಒಂಥರ ಕೂಡಿಟ್ಕೊಂಡಿರಿ ನೀವು ನಿಮ್ಮ ಎನರ್ಜಿ ನಿಮ್ಮ ವ್ಯಕ್ತಿ ಕಡೆಗೆ. ಅಂದರೆ ಯು ಆರ್ ವೇಟಿಂಗ್. ನಾ ಎಲ್ಲ ಎನರ್ಜಿ ಹಾಕೀನಿ, ಒಂದಿನ ಅವ್ರು ವಾಪಸ್ ಬರ್ಬೋದನ,
ಒಂದಿನ ನನಗೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದನೋ ಮತ್ತೆಲ್ಲ ಸರಿ ಹೋಗ್ಬೋದನೋ ಅನ್ನೋ ಒಂದು ಮನಸ್ಥಿತಿ ಒಳಗೆ ನೀವು ಅದಿರಿ. ಆ ವ್ಯಕ್ತಿ ವಾಪಸ್ ಬಂದ್ರೆ ನಾ ಎಸ್ ಐ ಆಮ್ ರೆಡಿ ಟು ಕಮಿಟ್, ನಾ ಆಫರ್ ಕೊಡೋಕೆ ರೆಡಿ ಅದೀನಿ, ಎಸ್ ನಮ್ಮ ಮತ್ತೆ ಇದನ್ನು ಚೆನ್ನಾಗಿ ಹೋಗೋಕೆ ನೈಟ್ ಆಫ್ ಕಪ್ಸ್ ಇದೆ. ಓಕೆ, ನನ್ನೊಂದು ಪ್ರೀತಿ ಕೊಡೋಕೆ ಮತ್ತೆ ನಾ ರೆಡಿ ಅದೀನಿ, ಮತ್ತು ಇದನ್ನು ಒಂದು ಖುಷಿಯಾಗಿ ನಾ ಅಂದ್ರೆ ಒಂದು ಏನಾರು ಆ್ಯಕ್ಷನ್ ತೊಗೋಬೇಕಂದ್ರೆ ಎಸ್ ನಾ ಆ್ಯಕ್ಷನ್ ತೊಗೊಳಕ್ಕೂ ನಾ ರೆಡಿ ಅದೀನಿ ಅನ್ನೋ ಮನಸ್ಥಿತಿ ಒಳಗೆ ನೀವು ಅದಿರಿ. ಬಟ್ ಆ ವ್ಯಕ್ತಿಗೆ ಅಂದ್ರೆ ನಿಮ್ಮ ವ್ಯಕ್ತಿ ಯಾರದಾರಲ್ಲ ಅಲ್ಲಿಗೆ ನೋ ಕಾಂಟ್ಯಾಕ್ಟ್ ಒಳಗೆ, ಬಟ್ ಅವರಿಗೆ ಜಗತ್ತು ಬೇಡದಂಗೆ ಎಲ್ಲೋ ಕಳೆದು ಹೋದಂಗೆ ಫೀಲ್ ಆಗ್ತಾಯಿದೆ. ನಿಮಗೂ ಬೇಜಾರಾಗೈತಿ, ಆಗಿಲ್ಲ ಅನ್ನಂಗಿಲ್ಲ, ಬಟ್ ಅದನ್ನು ನೀವು ಪಾಸಿಟಿವ್ ಒಳಗೆ ತೊಗೊಂಡಿರಿ. ಒಂದು ಫೇಸ್ ಇದೆ, ಓಕೆ ಡನ್. ಬಟ್ ಅವ್ರ ಕಡೆಯಿಂದ ಒಂದು ಏನಾರ ಬರಲಲ್ಲ, ಎಸ್ ನಿಮ್ದಿದು ಗುಡ್ ಎನರ್ಜಿ. ಓಕೆ, ಅಂದರೆ ನೀವು ಅದನ್ನು ವೇಟ್ ಮಾಡ್ತಿದ್ದೀರಿ, ಒಂದು ಟೈಮ್ ಬರಲಿ ಅಂತ ಕಾಯ್ತಿದ್ದೀರಿ, ಆಗಿದ್ದಾತು ಬಿಟ್ಟಿತ್ತು, ಬಟ್ ಆ ಕಡೆಯಿಂದನೇ ಬರಲಿ ಅಂತ ನೀವು ಕಾಯ್ತಿದ್ದೀರಿ. ಸೊ ನಿಮ್ಮ ವ್ಯಕ್ತಿ ಕಾಂಟ್ಯಾಕ್ಟಿಗೆ ಬರ್ತಾರಾ ಮ್ಯಾಮ್, ನಾವು ಎಸ್ ಮ್ಯಾಮ್ ನಾವು ಕಾಯ್ತಿದ್ದೀವಿ ರೀ, ನಾ ರೆಡಿ ಇದ್ದೀವಿ ರೀ ರಿಲೇಷನ್ಶಿಪ್ಪಿಗೆ ಅಂತ ಭಾಳ ಜನ ಹಾಕ್ತೀರಿ. ಫಸ್ಟ್ ಅವ್ರು ಹೀಲಪ್ ಆಗಲಿ ಅಂತ ಫಸ್ಟ್ ಇಲ್ಲೊಂದು ಇದನ್ನು ಮಾಡಿರಿ, ಏನೋ ಕ್ಲೇಮ್ ಮಾಡ್ಕೊರಿ ಎನರ್ಜಿ ಎಕ್ಷನ್ ಒಳಗೆ. ನಮ್ಮ ವ್ಯಕ್ತಿಗೆ ಫಸ್ಟ್ ಅವ್ರು ಹೀಲಪ್ ಆಗಲಿ, ಆ ನೋವಿಂದ ಹೊರಗೆ ಬರಲಿ, ನೋವಿಂದ ಹೊರಗೆ ಬಂದು ಯೋಚನೆ ಮಾಡೋದು ಕಲೀಲಿ. ಅವರಿಗೆ ಅಂದರೆ ಯೋಚನೆ ಮಾಡೋಕ್ಕಾಗಲ್ಲ ಭಾಳಷ್ಟು ನೋವಿದ್ದಾಗ, ಯಾರೇನು ಹೇಳಿದ್ರೆ ಅದು ತಲೆಗೆ ಹೋಗಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಏನು ತೊಗೊಂತದ ನಾನಂದ್ರೆ, ಆ ವ್ಯಕ್ತಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರ, ಅವರಾಗಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರ, ಅವರಾಗಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರ ನೋಡೋಣ. ಅವರಾಗಿ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರ, ಎಸ್ ಮಾಡ್ತಾರ. ಸ್ವಲ್ಪ ಟೈಮ್ ಕೊಡ್ರಿ, ಅವ್ರಿಗೊಂದು ಭಯ ಐತಿ, ಒಂದು ಭಯ. ನೀವು ವಾಪಸ್ ಬಂದಮೇಲೆ ಒಂದು ಆ್ಯಂಗ್ಸಿಟಿನೂ ಐತಿ. ನೀವೇನು ರಿಯಾಕ್ಷನ್ ಕೊಡ್ತೀರೋ ಏನೋ, ಜನ ಏನು ಅನ್ಕೊತಾರೋ ಏನೋ, ಎಲ್ಲರೂ ಏನಂತಾರೋ ಏನೋ, ಯಾಕಂದ್ರೆ ಅವ್ರೇನಾರು ತಪ್ಪು ಮಾಡೇ ಹೋಗಿರ್ಬೋದು, ನಿಮ್ಗೇನೋ ಭಾಳ ಸೀರಿಯಸ್ ಆಗಿ ಮ್ಯಾಟ್ರ್ ಆಗಿರ್ಬೋದು. ಅವರಾಗಿ ಅವರು ಬರ್ತಾರೆ, ಸ್ವಲ್ಪ ನೀವು ತಾಳ್ಮೆಯಿಂದ ಕಾಯಿರಿ. ಮೇಜರ್ ಅರ್ಕಾನ ಒಳಗೆ ತೆಗ್ಯಾಕತ್ತಾನೆ. ಸೊ ನೀವು ಕೇಳ್ಬೋದು, ಅವ್ರು ಬರೋ ಮಟ್ಟ ಯಾಕೆ ಕಾಯ್ಬೇಕ್ರಿ, ನಾನೇ ಕಾಂಟ್ಯಾಕ್ಟ್ ಮಾಡ್ಲನ್ರಿ ಅಂತಂದು. ನೋ ನೋ, ಇಟ್ಸ್ ಅ ಬಿಗ್ ನೋ. ನೀವು ಮಾಡಂಗಿಲ್ಲ, ಯಾಕಂದ್ರೆ ಅವರಾಗಿ ಹೀಲಪ್ ಆಗಿ ನೀವು ಬರ್ಬೇಕು. ಯಾಕಂದ್ರೆ ನೀವು ನಿಮ್ಮ ಎನರ್ಜಿ ಒಳಗೆ ಕರೆಕ್ಟ್ ಅದಿರಿ, ಅವ್ರು ಬಂದಾಗ ನೀವು ಎನರ್ಜಿ ಕರೆಕ್ಟ್ ಇಟ್ಕೊಂಡಿರಿ ನೀವಾಗಿ. ಯಾಕಂದ್ರೆ ಅವ್ರ ಎನರ್ಜಿ ಸರಿ ಇಲ್ಲ, ಅಲ್ಲಿ ಮನಸ್ಥಿತಿ ಸರಿ ಇಲ್ಲ, ನೀವೇನೋ ಮಾತಾಡೋಕೆ ಹೋಗ್ಬೇಕು, ನೀವು ಯಾವುದೋ ಒಳ್ಳೆ ರೀತಿಯಿಂದ ಎಸ್ ಇಲ್ಲ ಹಿಂಗೆ ಆಗಿದ್ದಾತಲ್ಲ ಓಕೆ ಹೆಂಗದೆ ಅಂತ ಕೇಳ್ಬೇಕು. ಅದನ್ನು ಅವ್ರ ಮನಸ್ಥಿತಿ ಹೆಂಗೈತಲ್ಲ ಎಲ್ಲ ದುಃಖ ಸಿಟ್ಟು ಪಟ್ ಎಲ್ಲ ತಂದು ನಿಮ್ಮ ಮೇಲೆ ಹಾಕ್ತಾರೆ ಅವ್ರಿಗೆ. ಅವಾಗ ನಿಮಗೆ ಮತ್ತೆ ಅದಕ್ಕೆ ರಿಯಾಕ್ಷನ್ ಕೊಡ್ತೀರಿ. ಇನ್ನೊಂದು ಸ್ವಲ್ಪ ಏನಾಕತಿ ಹದಗೆಡ್ತೈತಿ ನಿಮ್ಮ ರಿಲೇಷನ್ಶಿಪ್ಪು. ಸೊ ಅವರಿಗೆ ಹೀಲಪ್ ಆಗಕ್ಕೆ ಟೈಮ್ ಕೊಡ್ರಿ. ಅವ್ರದ್ದು ಫಿಯರ್ಸ್ ಏನದಾವು, ಅವ್ರ ಒಳಗೆ ಮನಸ್ಸೊಳಗೆ ಏನೇನು ಅದಕ್ಕೆ ಭಯಗಳದಾವು, ಮನಸ್ಸೊಳಗೆ ಏನೇನು ದುಃಖ ಅದಾವು ಎಲ್ಲನೂ ಅವರು ಅದನ್ನು ಹೀಲ್ ಮಾಡ್ಕೊಳಕ್ಕಾಗಿ ಅವರು ಅವರಾಗಿ ಅವರು ಓಪನ್ ಅಪ್ ಆಗಿ ಅವರಾಗಿ ಬಂದು ಹೇಳ್ಕೊಬೇಕು. ಅವ್ರು ನನಗೆ ಹಿಂಗಾಗಿತ್ತು, ನನಗೆ ಹಿಂಗೆ ದುಃಖ ಆಗಿತ್ತು, ನೀವು ಹಿಂಗೆ ಅನ್ಬಾರ್ದಾಗಿತ್ತೇನೋ, ಅವ್ರು ಓಪನ್ ಅಪ್ ಆಗಕ್ಕೆ ಅವರಿಗೆ ಟೈಮ್ ಕೊಡ್ರಿ. ಯಾಕಂದ್ರೆ ನೋಡ್ರಿ, ನೀವು ಅಕಸ್ಮಾತ್ ಹೋದ್ರಿ ಅಂದ್ರೆ ಮತ್ತೆ ಜಗಳಾಕವು, ಮತ್ತು ನಿಮ್ದು ಈಗೋ ಜಾಸ್ತಿ ಆಕತ್ತಾವ, ನಿಮಗೆ ಮತ್ತೆ ಹರ್ಟ್ ಅಲ್ಲ ನೀ ಹಂಗೆ ಅನ್ಬೋದು, ನನಗೆ ನಂದೇನು ತಪ್ಪಿದ್ದಿದ್ದಿಲ್ಲ ಹಂಗೆ ಒಂದು ಆ ರೀತಿ ಒಂದು ನಡೆದು ಬಿಡ್ತಾವೆ. ಸೊ ನೋ ಮಾಡಬೇಡ್ರಿ. ಕಾಯ್ಬೇಕಂದ್ರೆ ಕಾಯ್ಬೇಕು, ಕೆಲವೊಂದ್ಸಲ ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಟೈಮಿಂಗ್ ನೋಡ್ಬಿಡಾನಿಲ್ಲ, ಕಾಂಟ್ಯಾಕ್ಟಿಗೆ ಯಾವಾಗ ಬರ್ಬೋದು. ಅವ್ರು ಹಿಲ್ಲಪ್ ಆಗಬೇಕಂದ್ರೆ, ಯಾಕಂದ್ರೆ ಭಾಳ ನೋವೈತಲ್ಲೇ ಟೈಮ್ ಬೇಕು ಅದಕ್ಕೆ. ಸಣ್ಣ ಪುಟ್ಟ ನೋವಿಲ್ಲದ ಆದ್ರೂ ಟೈಮಿಂಗ್ ತೆಗಿತದೇನೆ. ನಿಮ್ಮೆಲ್ಲರ ಒಂದು ಕಾಯ್ತಿರ್ತೀರಿ ಈ ಸೆಗ್ಮೆಂಟಿಗಾಗಿ ಅದಕ್ಕೆ. ಸೊ ಟೈಮಿಂಗ್ ನೋಡೋಣ ಅಂತ, ಯಾವಾಗ ಬರ್ಬೋದು ಅವ್ರಿಗೆ, ಯಾವಾಗ ಒಂದು ಹೀಲಪ್ ಆಗಿ ಬರ್ಬೋದು. ವಿದಿನ್ ಅ ಕಪಲ್ ಆಫ್ ವೀಕ್ಸ್. ಗುಡ್. ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದಿಷ್ಟು ವಾರ ತಡ್ಕೊಳ್ಳಿ, ಕಪಲ್ ಆಫ್ ವೀಕ್ಸ್. ಕೆಲವೊಬ್ಬರಿಗೆ ನಾಟ್ ಇನ್ ಲೈಫ್ ಟೈಮ್, ಕೆಲವೊಬ್ಬರಿಗೆ ನೋಡ್ರಿ ಕೆಲವೊಬ್ರು ಬರೋದೇ ಇಲ್ಲ ಅಂತ ಬಂದತಿಲ್ಲ. ಸೊ ನಿಮ್ಮ ರಿಲೇಷನ್ಶಿಪ್ ಯಾವ ಲೆವೆಲಿಗೆ ಹೋಗೈತಿ ಅಂತ ನೀವು ವಿಚಾರ ಮಾಡ್ಕೊಂಡು ಇವನ್ನ ತೊಗೊಂಡ್ಬಿಡ್ರಿ. ಯಾಕಂದರೆ ಎಲ್ಲ ಒಬ್ರಿಗೆ ಹಿಂಗೆ ಹೇಳಿದ್ರಿ, ಒಬ್ರು ಹಿಂಗಿಲ್ಲ. ಯಾಕಂದ್ರೆ ನಿಮ್ಮ ರಿಲೇಷನ್ಶಿಪ್ ಒಳಗೆ ನೀವು ಎಷ್ಟು ಸೀರಿಯಸ್ ಆಗಿ ಇದನ್ನು ನೀವು ಬ್ರೇಕಪ್ ಮಾಡ್ಕೊಂಡಿರಿ, ಎಷ್ಟು ಸೀರಿಯಸ್ ಆಗಿ ನೀವು ನೋ ಕಾಂಟ್ಯಾಕ್ಟಿಗೆ ಹೋಗಿರಿ, ಅದು ನಿಮಗೆ ಗೊತ್ತಿರ್ತೈತಿ. ಇಲ್ಲೆಲ್ಲ ರೀಡಿಂಗ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಟೈಮ್ ಆಕತಿ.
ಸೊ ನಾಟ್ ಇನ್ ಆದ್ರೂ ಇಲ್ಲಿ ನಾಟ್ ಇನ್ ಅ ಲೈಫ್ ಟೈಮ್ ಯಾಕೆ ಬಂತು ಅಂದರೆ ಈಗಿನ ಪರಿಸ್ಥಿತಿಗೆ ಬಂತ ಅದು. ನಾಟ್ ಇನ್ ಅ ಲೈಫ್ ಟೈಮ್ ಅಂದರೆ ಸ್ಲೋ ಮೂಮೆಂಟ್ ಐತಿ ಅಂತ ಅರ್ಥ, ವರ್ಷಾನುಗಂಟ್ಲೆ ತೊಗೋಬೋದು ಅಂತ ಅರ್ಥ. ಓಕೆ, ಇದು ಇಲ್ಲೇ ಸ್ಪೀಡ್ ಎನರ್ಜಿ ಐತಿ ಕೆಲವೊಬ್ಬರಿಗೆ, ಅಂದರೆ ಇನ್ನೊಂದು ಕಪಲ್ ಆಫ್ ವೀಕ್ಸ್, ಕಪಲ್ ಅಂದರೆ 2 ವಾರ 3 ವಾರ 4 ವಾರ ಹಿಂಗೆ ಆಗ್ಬೋದು. ಭಾಳ ಲಾಂಗ್ ತೊಗೊಳಂಗಿಲ್ಲ. ಇಲ್ಲಿ ಭಾಳ ಸ್ಲೋ ಮೂಮೆಂಟ್ರಿಂದ ನಾಟ್ ಅ ಲಾಂಗ್ ಟೈಮ್. ಮೋಸ್ಟ್ಲಿ ಅವ್ರು ಬರೋದ್ರಾಗನೇ ನಿಮ್ಮ ಜೀವನ ನೀವು ಮುಂದೆ ಹೋಗಿರ್ಬೋದು, ಹೇಳಕ್ಕೆ ಬರಲ್ಲ. ಹಾಗಾಗಿನೂ ಅದು ನಾಟ್ ಇನ್ ದಿಸ್ ಲೈಫ್ ಟೈಮ್ ಅಂತ ಬಂದಿರ್ಬೋದು ನೋಡ್ರಿ. ಯಾಕಂದ್ರೆ ಅವ್ರು ಬರೋ ಅಷ್ಟೊತ್ತಿಗೆ ಟ್ರೈನ್ ಪಾಸ್ ಆಗಿರ್ತದಲ್ಲ. ಹಂಗೂ ಹಾಕವು, ಏನು ಮಾಡೋಕ್ಕೆ ಬರಲ್ಲ, ಅದು ದೇವ್ರ ಆಟ ಕೆಲವೊಂದು ಸಲ. ಇಲ್ರಿ ಮ್ಯಾಮ್ ನಾವು ಅವ್ರಿಗೆ ಸಲುವಾಗಿ ಕಾಯ್ತೀವ್ರಿ, ಏನೋ ಅದು ಏನೋ ಆಗ್ಬೇಕು ಆಕೈತದ. ಇನ್ನೊಬ್ರ ಜೊತೆಗೆ ಹೋಗಿಲ್ಲ ಅಥವಾ ನಿಮ್ಮ ಮೂವನ ಆಗಿಲ್ಲ ಜೀವನದಾಗ ಅಂದ್ರೂ ಅವ್ರು ಬಂದಾಗ ನಿಮಗೆ ಈ ವ್ಯಕ್ತಿ ನಾನು ಮತ್ತೆ ಕಮಿಟ್ ಕೊಡ್ಬೇಕು ಈಗಿರೋ ಮನಸ್ಥಿತಿ ಅವಾಗ ಇರ್ಲಿಕ್ಕಿಲ್ಲ, ಅಷ್ಟು ಸ್ಲೋ ಮೂಮೆಂಟ್ ಇದೆ ಅರ್ಥ. ಓಕೆ, ನೋಡ್ಕೊಳ್ರಿ ಯಾರ್ಯಾರು ನಿಮ್ಮ ಜೀವನದಾಗ ಏನೇನಾಗ್ಯಾವು. ಸೊ ಇಲ್ಲೇ ಗೈಡೆನ್ಸ್ ಏನು ಬಂತು, ನಿಮ್ಮ ರಿಲೇಷನ್ಶಿಪ್ಪಿಗಾಗಿ ಗೈಡೆನ್ಸ್ ಏನು, ಇವು ನನ್ನ ನೋ ಕಾಂಟ್ಯಾಕ್ಟ್ ಒಳಗಿಲ್ಲೇ ಹೆವಿ ಎನರ್ಜಿ ಐತಿ ಅವ್ರ ವ್ಯಕ್ತಿ ಕಡೆಯಿಂದ. ಸೊ ಏನು ಅವರಿಗೆ ಗೈಡೆನ್ಸ್ ಕೊಡ್ರಿ. ಸೊ ಇಲ್ಲಿ 2 ಕಾರ್ಡ್ ಬಂದವು. ಲಾಸ್ಟ್ 1 ಕಾರ್ಡ್ ಪ್ಲೀಸ್, ಓನ್ಲಿ 1 ಕಾರ್ಡ್. Sexual union, honor the place in one another's where you are one eternal soul, for there you will find true bliss. Okay, sexual union ಅಂತಂದ್ರೆ ಇಲ್ಲಿ ಮೋಸ್ಟ್ಲಿ ನೀವು ಎರಡು ದೇಹ ಮೀಟ್ ಮಾಡೋದು, ಅದು ಸೆಕ್ಸ್ ಅಂದ್ರೆ ಓನ್ಲಿ ಫಾರ್ ಬಾಡಿ ಪರ್ಪಸ್. ಬಟ್ ಇದು ಸೋಲ್ ಲೆವೆಲ್ ಒಳಗೆ ನೀವು ಯೂನಿಯನ್ ಆಗಬೇಕು. ನೀವಿಬ್ರು ಒಂದಾಗಿರಿ ಅಂದ್ರೆ ಅದು ನೀವು ಸೋಲ್ ಲೆವೆಲ್ಲಿಗೆ ಆತ್ಮ ಅಲ್ಲಿ ಮಿಲನ ಆಗಬೇಕು ಅಂತ ಇಲ್ಲಿ ಬಂದಿರ್ಬೋದು. ಅದೊಂದು ಟ್ರೂ ಇದ್ರೊಳಗೆ ನೀವು ಸೇರ್ರಿ ಅಂತ ಬಂದಿರೋದು. ಸೇರ್ರಿ ಇನ್ ದ ಸೆನ್ಸ್ ಜೊತೆ ಆಗ್ರಿ ಅಂತ. ನೋಡೋಣ. ಗಿವ್ ಥ್ಯಾಂಕ್ಸ್ ಫಾರ್ ದ ಬ್ಲೆಸ್ಸಿಂಗ್ಸ್ ಆಫ್ ಲವ್ soon to come your way. Know that you deserve to be and have all that your heart truly desires. ಜೀವನದಾಗ ಏನೇ ಬಂದವಲ್ಲ ಎಲ್ಲದಕ್ಕೂ ನಿಮ್ಗೆ ಒಳ್ಳೇದು ಏನು ಬಂದವಲ್ಲ ಎಲ್ಲ ಬ್ಲೆಸ್ಸಿಂಗ್ಸಿಗೂ ನೀವು ಥ್ಯಾಂಕ್ಸ್ ಹೇಳ್ರಿ ಅಂತ ಬಂದೈತಿ ಇಲ್ಲಿ. ಯಾಕಂದ್ರೆ ಹೊಸ ಪ್ರೀತಿ, ನಿಮ್ಮ ಜೀವನಕ್ಕೆ ಒಂದು ಪ್ರೀತಿ ಅನ್ನೋದು ನಿಮ್ಮ ಜೀವನೊಳಗೆ ಬರಲಿ ಅಂದಾಗ ನೀವು ಬ್ಲೆಸ್ಸಿಂಗ್ಸ್ಗೆ ಗ್ರ್ಯಾಟಿಟ್ಯೂಡ್ ಇರಲಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೀವು ಡಿಸರ್ವ್, ಮೋಸ್ಟ್ಲಿ ನನ್ನ ವಿವರ್ಸ್ ಏನಿದಿಲ್ಲ, ಯು ಡಿಸರ್ವ್ ಮೋರ್ ಅನ್ನಿಸ್ತದೆ ನಿಮ್ಮ ಜೀವನದಾಗ. ಈ ರಿಲೇಷನ್ಶಿಪ್ ಒಳಗೆ ನಿಮ್ಗೆ ಅಷ್ಟೊಂದು ನೀವು ಅಂದ್ಕೊಂಡಿದಂಥ ಒಂದು ಪ್ರೀತಿ ಸಿಕ್ಕಿಲ್ಲ ಅನಿಸ್ತೈತಿ. ಸೊ ಯು ಡಿಸರ್ವ್ ಮೋರ್ ಅಂತಲೂ ಇಲ್ಲಿ ನಿಮಗೆ ಅನ್ನಿಸ್ತಾ ಇರೋದಲ್ಲ, ನಿಮ್ಮ ಜೀವನದಾಗ ಅದೇ ಐತಿ. ಸೊ ನೀವು ಏನೇ ಸಿಕ್ಕಿದಲ್ಲ ಅದಕ್ಕೆ ಬ್ಲೆಸ್ಸಿಂಗ್ ಮಾಡಿರಿ. ಸೊ ಅದಕ್ಕಿಂತ ಜಾಸ್ತಿನೇ ನಿಮ್ಗೆ ಇಲ್ಲಿ ಸಿಗೋ ಚಾನ್ಸಸ್ ಭಾಳ ಅದಾವು. ಮೋಸ್ಟ್ಲಿ ರಿಲೇಷನ್ಶಿಪ್ ಒಳಗೆ ಓನ್ಲಿನೇ ಹೇಳ್ತೀನಿ, ಇದು ಮೋಸ್ಟ್ಲಿ ಇದು ಅಟ್ರಾಕ್ಷನ್, ಫಿಸಿಕಲ್ ಅಟ್ರಾಕ್ಷನ್ವರೆಗೂ ಅಷ್ಟು ಡೀಪರ್ ಲೆವೆಲಾಗಿ ಇದು ಇದ್ದಿರ್ಲಿಕ್ಕಿಲ್ಲ ಕೆಲವೊಬ್ರಿಗಿಲ್ಲೇ. ಫ್ರೀಡಮ್, ದೇರ್ ಈಸ್ ನಥಿಂಗ್ ಸ್ಟಾಪಿಂಗ್ ಯು, ದ ಪಾತ್ ಇಸ್ ಕ್ಲಿಯರ್ ಇಫ್ ಯು ವಾಂಟ್ ಇಟ್ ಟು ಬಿ. ಓಕೆ, ಇಲ್ಲಿ ನೋಡ್ರಿ ಇದು ಕ್ಲಿಯರ್ ಐತಿ ನಿಮ್ಮ ಪಾತ್. ಯಾಕಂದ್ರೆ ಆ ವ್ಯಕ್ತಿ ನಿಮ್ಗೆ ಬಿಟ್ಟು ಹೋಗ್ಯಾರ, ಮುಗಿದು ಹೋಗೈತಿ ಕತಿ ಅಂದಮೇಲೆ ನೀವು ಫ್ರೀ ಅದಿರಿ ನಿಮ್ಮ ಜೀವನ ನೀವು ಮುಂದೆ ಹೋಗಕ್ಕೆ. ನಿಮ್ಗೆ ಯಾರೂ ನಿಮ್ಗೆ ಹಿಡಿದು ನಿಂದ್ರಿಸೋಂಥದ್ದು ಯಾರಿಗೂ ಅಷ್ಟೊಂದು ಹಕ್ಕಿಲ್ಲ. ಇಟ್ಸ್ ಯುವರ್ ಲೈಫ್, ಇಟ್ಸ್ ಯುವರ್ ಚಾಯ್ಸ್. ಓಕೆ, ಸೊ ಎಷ್ಟು ಕ್ಲಿಯರಾಗಿ ಇಲ್ಲಿ ಇವತ್ತೆಲ್ಲ ಆನ್ಸರ್ಸ್ ಬಂದವು. ಇಲ್ಲಿ ನೋಡಿಕೊಂಡು ಒಂದು ಕರೆಕ್ಟ್ ಡಿಸಿಷನ್ನ ತೊಗೊಳ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸ್ತಾರೆ. ಯಾಕಂದರೆ ಕಾಯ್ತಿದ್ದೀರಿಲ್ಲೇ ಭಾಳ ಜನ ಕಾಯ್ತಿದ್ದೀರಿ, ಬರಲಿ ಭಾಳ ದಿನದಿಂದ ಕಾಯ್ತಿದ್ದೀರಿ ಅನಿಸಿ. ಪೆಂಟಕಲ್ ಅನ್ನೋ ಜನ ಭಾಳ ದಿನದಿಂದ ಕಾಯ್ತಿದ್ದೀರಿ. ಸೊ ಜೀವನ ನಿಂತು ನೀರು ಆಗಬಾರ್ದು, ಹೋಗ್ತಿರ್ಬೇಕು ಯಾವಾಗಲೂ. ಅದು ಟೈಮ್ ನೋಡ್ರಿ, ಟಿಕ್ ಟಿಕ್ ಒಂದ್ಸಲ ಹಿಂಗೆ ಮೂವ್ ಆತಂದ್ರೆ ಮುಂದೆ ವಾಪಸ್ ಬರಲ್ಲ. ಅದು ಕಳೆದು ಹೋದದ್ದು ಏನಂತೀರಿ, ಒಂದು ಸೆಕೆಂಡೂ ಒಂದ್ಸಲ ಮುಂದೆ ಟಿಕ್ ಅಂತ ಹೋತಂದ್ರೆ ನಿಮ್ದು ಇದು ಮತ್ತು ವಾಪಸ್ ಬಂದ್ರೆ ಬರ್ತದನ್ನ ಬರಲ್ಲ. ಸೊ ಜೀವನ ನಿಮ್ದು ಹೆಂಗೈತೆ ನೋಡ್ರಿ, ಪರಿಸ್ಥಿತಿ ಎಲ್ಲೆಲ್ಲಿ ಮಟ್ಟ ಎಷ್ಟರಲ್ಲಿ ಇಂಟೆನ್ಸಿಟಿ ಹೆಂಗೈತೆ ನೋಡಿಕೊಂಡು ಕಾಯ್ರಿ, ಇಲ್ಲಾಂದ್ರೆ ಮೂವ್ ಆಗ್ರಿ ಅಂತ ನಿಮಗಿಲ್ಲೇ ಬಂದುಬಿಟ್ಟೈತೆ. ಓಕೆ, ಸೊ ಈ ರೀಡಿಂಗ್ ಇನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ.
ಇದು ನಿಮ್ಮದೇ ಅಂತ ಸ್ಪೇಸ್ ನಿಮಗೆ ಇಲ್ಲೇ ನಿಮಗೆ ಡೈಲಿ ಟ್ಯಾರೋ ಕನ್ನಡ ಒಳಗೆ ಸಿಗ್ತದವು. ಏನೇನು ಸಿಗ್ತಾಯಿತ್ತು ನಿಮಗೆ ಅಂದ್ರೆ ಇಲ್ಲೇ ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್ ಸಿಗ್ತೈತಿ, ಆಮೇಲೆ ಏಂಜಲ್ ಗೈಡೆನ್ಸ್ ಸಿಗ್ತಾಯಿದಾವು, ಹೀಲಿಂಗ್ ಗೈಡೆನ್ಸ್ ಸಿಗ್ತೈತಿ, ನಿಮ್ಮ ರಿಲೇಷನ್ಶಿಪ್ಪಿಗೆ ಗೈಡೆನ್ಸ್ ಸಿಗ್ತೈತಿ. ನೀವೇನು ಮಾಡಬೇಕು ಕನ್ಫ್ಯೂಷನ್ ಒಳಗಿದ್ರಂದ್ರೆ ಅದಕ್ಕೊಂದು ಇಲ್ಲಿ ಗೈಡೆನ್ಸ್ ಸಿಗ್ತೈತಿ. ಸೊ ಎಲ್ಲನೂ ಉಪಯೋಗ ಮಾಡಿಕೊಂಡು ನಿಮ್ಮ ಜೀವನನ ಅಪ್ಗ್ರೇಡ್ ಮಾಡಿರಿ. ನಿಂತು ನೀರು ಆಗಬೇಡ್ರಿ ಯಾರು. ನಾ ಯಾರಿಗೂ ಇಲ್ಲಿ ಕಾಯಿರಿ ಅಂತ ಬಂದೈತಿ, ಬಟ್ ಇಟ್ ಈಸ್ ಅಪ್ ಟು ಯು. ಕೆಲವೊಬ್ರಿಗೆ ಇಲ್ಲಿ ಬಂತು, ಹೌದಾ? ಸೊ ಅದನ್ನು ಒಂದು ಪ್ರಾಕ್ಟಿಕಲಿ ವಿಚಾರ ಮಾಡಿರಿ. ನಿಂತು ನಾ ಯಾರಿಗೂ ಕಾಯಿರಿ, ಯಾರ ಸಲುವಾಗಿ ಹೋಗ್ತಿರ್ಬೇಕು ಜೀವನ. ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಥ್ಯಾಂಕ್ ಯು.